ಡಿ ಬಾಸ್ ಅಭಿನಯದ ದಿ ಡೆವಿಲ್ ಚಿತ್ರ ಡಿಸೆಂಬರ್ 11ರಂದು ರಾಜ್ಯಾದ್ಯಂತ ಬಿಡುಗಡೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ತಪ್ಪದೇ ವೀಕ್ಷಿಸಿ. ತಿಪಟೂರು ನಗರದಲ್ಲಿ ಗೋಹತ್ಯೆ ನಿಷೇಧ ಕಾಯ್ದೆಗೆ ತಿದ್ದುಪಡಿ ತರಬಾರದು ಅಂತ ಹಿಂದೂ ಪರ ಸಂಘಟನೆಗಳು ಭಾರಿ ಪ್ರತಿಭಟನೆ ನಡೆಸಿವೆ. ಕರ್ನಾಟಕ ಜಾನುವಾರು ಹತ್ಯೆ ಪ್ರತಿಬಂಧಕ ಕಾಯ್ದೆ 2020ರ ಸೆಕ್ಷನ್ 8ರ 4 ತಿದ್ದುಪಡಿ ಕುರಿತು ಸರ್ಕಾರ ಯೋಚಿಸ್ತಾ ಇದೆ ಅಂತ ಮಾಹಿತಿಯ ನಂತರ ಈಗ ಸಂಘಟನೆಗಳ ಮುಖಂಡರು ತಹಸೀಲ್ದಾರ್ ಜಗನ್ನಾಥ್ ಮೂಲಕ ಮುಖ್ಯ ಕಾರ್ಯದರ್ಶಿಗೆ ಮನವಿಯನ್ನ ಸಲ್ಲಿಸಿದ್ರು. ಈ ವೇಳೆ ಮಾತನಾಡಿದ ರಾಜ್ಯ ಬಿಜೆಪಿ ವಕ್ತಾರ ಚಂದ್ರಶೇಖರ್, ಗೋವು ನಮ್ಮ ಸಂಸ್ಕೃತಿಯ ದೇವತೆ. ಯಡಿಯೂರಪ್ಪ ಸರ್ಕಾರ ಜಾರಿಗೊಳಿಸಿದ ಕಠಿಣ ಶಿಕ್ಷೆಯನ್ನ ಸಡಿಲಿಸಿದ್ರೆ ಅದು ಗೋಹತ್ಯೆ ಮಾಡುವವರಿಗೆ ಪ್ರೋತ್ಸಾಹ ನೀಡಿದಂತಾಗುತ್ತೆ ಅಂತ ಆರೋಪಿಸಿದ್ದಾರೆ. ತಿಪಟೂರಿನಲ್ಲಿ 13ರಿಂದ 15 ಅಕ್ರಮ ಕಸಾಯಿಖಾನೆಗಳು ಕಾರ್ಯನಿರ್ವಹಿಸ್ತಾ ಇದ್ದು ಶಾಸಕರು ಕ್ರಮ ಕೈಗೊಳ್ಳದೆ ಇರೋದನ್ನ ಅವರು ಖಂಡಿಸಿದ್ದಾರೆ. ಇನ್ನು ತಿದ್ದುಪಡಿ ತರೋಕೆ ಯತ್ನಿಸಿದ್ರೆ ಉಗ್ರ ಹೋರಾಟ ಮಾಡ್ತೇವೆ ಅಂತ ಸಂಘಟನೆಗಳು ಎಚ್ಚರಿಕೆ ನೀಡಿವೆ. ಪ್ರತಿಭಟನೆಯಲ್ಲಿ ಹಲವಾರು ಹಿಂದೂ ಪರ ಸಂಘಟನೆಗಳ ಮುಖಂಡರು ಭಾಗವಹಿಸಿದ್ರು. ಕಡಿಮೆ ಆಗಿತ್ತು, ಆದರೂ ಕೂಡ ಇಷ್ಟೆಲ್ಲ ಕಾಯ್ದೆ ಇದ್ರೂ ಕೂಡ ಇವತ್ತು ಕರ್ನಾಟಕದ ಗ್ರಾಮಗಳಲ್ಲಿ ಎಲ್ಲ ನಗರಗಳಲ್ಲೂ ಕೂಡ ಗೋಹತ್ಯೆ ಅವ್ಯಾಹತವಾಗಿ ಮುಂದುವರಿತಾ ಇದೆ. ತಿಪಟೂರ್ ಅಂತ ನಗರದಲ್ಲೇ 13ರಿಂದ 15 ಅಕ್ರಮ ಕಸಾಯಿಖಾನೆಗಳಿದಾವೆ. ಇಂಥ ಸಂದರ್ಭದಲ್ಲಿ ಅಕಸ್ಮಾತ್ ಕಾನೂನಿಗೆ ಏನಾದ್ರೂ ತಿದ್ದುಪಡಿ ತಂದು ಅದನ್ನ ಸ್ವಲ್ಪ ಏನಾದ್ರೂ ಸಡಿಲಗೊಳಿಸಿದ್ರೆ ಆ ಗೋಕಳ್ಳರಿಗೆ, ಆ ರಾಕ್ಷಸರಿಗೆ ಒಂದು ಪರ್ಮಿಷನ್ ಅನ್ನ ಕೊಟ್ಟಂಗಾಗುತ್ತೆ. ಅಂತಹ ಒಂದು ಹೀನ ಕಾರ್ಯವನ್ನ ಈ ಸಿದ್ದರಾಮಯ್ಯ ಸರ್ಕಾರ ಮಾಡಕೊಟ್ಟಿದೆ. ಸಿದ್ದರಾಮಯ್ಯವ್ರೆ, ನಿಮ್ಗೇನಾದ್ರು ಸ್ವಲ್ಪ ಮನುಷ್ಯತ್ವ ಅನ್ನೋದೇನಾದ್ರು ಇದ್ರೆ ಒಂದ್ ಸ್ವಲ್ಪ ಯೋಚನೆ ಮಾಡಿ. ನೀವು ಮಾಡಿರ್ತಕ್ಕಂಥ ಅನಾಚಾರಗಳಿಗೆ ಈಗಾಗಲೇ ದಿವಸ ಅನುಭವಿಸ್ತಾ ಇದೀರಿ. ಹಿಂದೂಗಳ ವಿರೋಧ ಕಟ್ಕೊಂಡು, ಹಿಂದೂ ದೇವತೆಗಳನ್ನ ಅವಮಾನ ಮಾಡ್ಕೊಂಡು, ಈ ಸಂಸ್ಕೃತಿಯನ್ನ ಅವಮಾನ ಮಾಡಿ ನಿಮ್ಮ ಪಾಡು ಏನಾಗಿದೆ ಅಂತೇಳಿ ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಜೊತೆಗೆ ನಿಮ್ಮ ಈ ಹಿಂದೂ ವಿರೋಧಿ ನಿರ್ಮಿನ ಕಾಂಗ್ರೆಸ್ನ ಪಾಡು ಏನಾಗಿದೆ ಇವತ್ತು ದೇಶದಲ್ಲಿ, ನಾಯಿ ಕೂಡ ಮೂಸ್ ನೋಡ್ತಾ ಇಲ್ಲ ನಿಮ್ಮ ಪಕ್ಷವನ್ನ. ಇವತ್ತು ಇಂತಹ ಒಂದು ನೀಚ ಕೃತ್ಯಕ್ಕೆ ಕೈ ಹಾಕಿದ್ರಿ. ಅದ್ರ ಜೊತೆಗೇನೆ ತಿಪಟೂರಲ್ಲೂ ಸಹ, ತಿಪಟೂರಂತಹ ಸುಸಮೃದ್ಧ ನಗರದಲ್ಲಿ ಇಲ್ಲಿ ಇವತ್ತು 15 ಕಸಾಯಿಖಾನೆಗಳು ತಲೆ ಎತ್ತಿದೆ ಅಂತ ಹೇಳಿದ್ರೆ ಇಲ್ಲಿನ ಕಾಂಗ್ರೆಸ್ ಮೇಲೆ ಏನ್ರಿ ಮಾಡ್ತಿದ್ದೀರಾ? ಮಾನ ಮರ್ಯಾದೆ ಇದೆಯಾ ಇವರಿಗೆ ಅಂತ ನೇರವಾದ ಪ್ರಶ್ನೆ. ಮಾನ ಮರ್ಯಾದೆ ಇದೆಯಲ್ರಿ ಇವರಿಗೆ? ಬಿಜೆಪಿ ಸರ್ಕಾರ ಇದ್ದಾಗ ನಾಗೇಶ್ವರವರು ಇಲ್ಲಿ MLA ಆಗಿದ್ದಾಗ ನಾವು ಹಿಂದೂಗಳು ಕಂಪ್ಲೇಂಟ್ ಮಾಡಿದ್ದಕ್ಕೆ ತಗೊಂಡೋಗಿ ನಗರಸಭೆ ಅಕ್ರಮ ಕಸಾಯಿಖಾನೆಗಳನ್ನ ಕ್ಲೋಸ್ ಮಾಡಿತ್ತು. ಇವತ್ತು ರಾಜಾರೋಷವಾಗಿ ಓಪನ್ ಮಾಡ್ಕೊಂಡು ವ್ಯಾಪಾರ ಮಾಡ್ತಿದ್ದಾರೆ. ಇಲ್ಲಿರ್ತಕ್ಕಂಥ ಕಾಂಗ್ರೆಸ್ನ MLA ಅವರು ಕಣ್ಣಿದ್ದು ಕೂಡ್ರಂತ ಆರಾಮಾಗಿದ್ದಾರೆ. ಯಾಕೆ ನಿಮ್ಗೆ ಹಿಂದೂಗಳಂದ್ರೆ ಇಷ್ಟೊಂದು ದಾಷ್ಟ್ಯ ಭಾವ? ಇವತ್ತು ನೋಡಿ, ಗೋಹತ್ಯೆ ನಿಷೇಧ ಕಾಯ್ದೆಯಲ್ಲಿ ಏನಾದ್ರು ಸ್ವಲ್ಪ ಸಡಿಲ ಮಾಡಿ ಈ ರೀತಿ ಹಿಂದೂ ವಿರೋಧಿ ಭಾವನೆಗಳಿಗೆ ಏನಾದ್ರು ನೀವು ಕುಮ್ಮಕ್ಕು ಪಡ್ತಕ್ಕಂಥ ಪ್ರಯತ್ನ ಆದ್ರೆ ಇಡೀ ರಾಜ್ಯದ ಹಿಂದೂಗಳು ಎದ್ದು ಕೂತ್ಕೊತಾರೆ. ಅವರ ಪ್ರತಿಭಟನೆಗೆ ಯಾವ ದಿಕ್ಕಿಗೆ ಬೇಕಾದ್ರೂ ಹೋಗ್ಬೋದು. ಈ ಸರ್ಕಾರದ ಪತನಕ್ಕೂ ಕೂಡ ಕಾರಣ ಆಗ್ಬೋದು. ಅದನ್ನ ಸಿದ್ದರಾಮಯ್ಯವರು ತಿಪಟೂರು ನಗರದಲ್ಲಿ ಷಡಕ್ಷರಿಯವರು ಗಮನ ಇಟ್ಟು ಕೇಳಿಸ್ಕೋಬೇಕು. ಜೊತೆಗೆ ಹಿಂದೂಗಳ ಭಾವನೆಗಳಿಗೆ ಧಕ್ಕೆ ಮಾಡ್ತಿರೋ ರೀತಿಯಲ್ಲಿ ಅವರು ಉಳಿದಿರ್ತಕ್ಕಂಥ ಕಾಲವನ್ನು ಕಳಿಬೇಕಾಗುತ್ತೆ. ದಯಮಾಡಿ ಹಿಂದೂಗಳ ಭಾವನೆಯನ್ನ ಹತ್ತಿಕ್ಕಿದ್ರೆ ಉಗ್ರ ಪರಿಣಾಮವನ್ನು ಎದುರಿಸಬೇಕಾಗುತ್ತೆ ಅಂತ ಎಚ್ಚರಿಕೆಯೊಂದಿಗೆ ನನ್ನ ಮಾತಿಗೆ ವಿರಾಮ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.